ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, C25 ರಿಸಲ್ಟ್ ಯಾವಾಗ ಬರುತ್ತೆ ಅಂಥೇಳಿ ನೀವು ಕಮೆಂಟ್ ಮಾಡ್ತಾ ಇದ್ದೀರಿ. ಅಷ್ಟೇ ಅಲ್ಲದೆ ಥರ್ಡ್ ಸೆಮಿಸ್ಟ್ರಿಗೆ ಮತ್ತು ಫಿಫ್ತ್ ಸೆಮಿಸ್ಟ್ರಿಗೆ ಅಡ್ಮಿಷನ್ ಲಾಸ್ಟ್ ಡೇಟ್ ಯಾವಾಗ ಅಂತಲೂ ಕೇಳ್ತಾ ಇದ್ರಿ. ಸೊ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಸರ್ಕ್ಯುಲರ್ ಡೇಟೆಡ್ 9/7/2026 ಪ್ರಕಾರ ಇಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಂದಿದೆ. ಯಾವುದ್ರ ಬಗ್ಗೆ ಅಂದರೆ ರಿಸಲ್ಟ್ ಕೊಡೋ ಬಗ್ಗೆ ಇನ್ಫಾರ್ಮೇಷನ್ ಬಂದಿದೆ. ಸೊ ರಿಸಲ್ಟ್ ಕೊಡೋಕ್ಕಿಂತ ಮುಂಚೆ ಮೀಟಿಂಗ್ ಮಾಡ್ತಾರೆ. ಸೊ ಮೀಟಿಂಗ್ನಲ್ಲಿ ಎಲ್ಲರದು ಒಪಿನಿಯನ್ ಮತ್ತು ಸಜೆಷನ್ಸ್ ತೊಗೊಂಡು ಡಿಸ್ಕಸ್ ಮಾಡಿ ಫೈನಲಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಸೊ ಮೀಟಿಂಗ್ ಯಾವಾಗ ಮಾಡ್ತಾರೆ ಅಂಥೇಳಿ ಕ್ಲಿಯರ್ಲಿ ಕೊಟ್ಟಿದ್ದಾರೆ ನೋಡಿರಿ ರಿಸಲ್ಟ್ ಕೊಡೋಕ್ಕಿಂತ ಮುಂಚೆ. ಸೊ C25 ರಿಸಲ್ಟ್ ಇನ್ನೂ ಬಂದಿಲ್ಲ. C25 ಸಿಲೆಬಸ್ನಲ್ಲಿ ಯಾರೆಲ್ಲ ಎಕ್ಸಾಮ್ ಬರ್ದಿರಿ May 2026 ಎಕ್ಸಾಮ್ ಬರ್ದವ್ರದ್ದು C25 ಸಿಲೆಬಸ್ನಲ್ಲಿ. ಸೊ ಅವರಿಗೆ ರಿಸಲ್ಟ್ ಕೊಡೋಕ್ಕಿಂತ ಮುಂಚೆ ಫಸ್ಟ್ ಮೀಟಿಂಗ್ ಮಾಡ್ತಾರೆ ಅಂತ ಹೇಳ್ಕೊಡ್ತಾರೆ. ಸೊ ಮೀಟಿಂಗ್ ವಿಲ್ ಬಿ ಕಂಡಕ್ಟೆಡ್ ಇನ್ ದ 3rd week of July ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿ. ಸೊ 3ನೇ ವಾರದಲ್ಲಿ ಮೀಟಿಂಗ್ ಮಾಡ್ತಾರೆ ಅಂತ ಹೇಳ್ಕೊಡ್ತಾರೆ. ಸೊ ದಟ್ ವಿಲ್ ಬಿ ಇನ್ ದ ನೆಕ್ಸ್ಟ್ ವೀಕ್. ಸೊ July 13th ಮೋಸ್ಟ್ಲಿ July 15th ಒಳಗಡೆ ಮೀಟಿಂಗ್ ಮಾಡ್ಬೋದು. ನೆಕ್ಸ್ಟ್ ನೀವು ಕ್ವಶನ್ ಕೇಳ್ತೀರಿ ಯಾವಾಗ ರಿಸಲ್ಟ್ ಬರುತ್ತೆ ಅಂಥೇಳಿ. ಸೊ ರಿಸಲ್ಟ್ July 15th ಒಳಗಡೆನೂ ಕೊಡ್ಬೋದು ಅಥವಾ July 16th ತನಕ ಕೊಡ್ಬೋದು. ಯಾಕಂದರೆ ಅಡ್ಮಿಷನ್ ನೀವು ಮಾಡಿಸ್ಬೇಕಾಗ್ತದೆ ಥರ್ಡ್ ಸೆಮಿಸ್ಟರ್ ಮತ್ತು ಫಿಫ್ತ್ ಸೆಮಿಸ್ಟರ್. ಸೊ ಅಡ್ಮಿಷನ್ ಯಾವಾಗ ಮಾಡಿಸ್ಬೇಕಂತೇಳಿ ಈಗಾಗಲೇ ಸರ್ಕ್ಯುಲರ್ ಬಿಟ್ಟಿದ್ದಾರೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಮೋಸ್ಟ್ ಪ್ರಾಬಬಲಿ ನನ್ನ ಅಂದಾಜಿನ ಪ್ರಕಾರ July 15th ಒಳಗಡೆ ನಿಮಗೆ ರಿಸಲ್ಟ್ ಕೊಡುವಂತಹ ಸಾಧ್ಯತೆಗಳದಾವ. ಅಟ್ ದ ಮ್ಯಾಕ್ಸ್ July 16th 17th ಆಗಬಹುದು. ಎಕ್ಸಾಕ್ಟ್ ಡೇಟ್ ಕೊಟ್ಟಾದಮೇಲೆ ನಾನು ನಿಮಗೆ ಇಮಿಡಿಯೇಟ್ಲಿ ಅಪ್ಡೇಟ್ ಕೊಡ್ತೀನಿ. ಯಾವಾಗ ರಿಸಲ್ಟ್ ಡೇಟ್ ಅನೌನ್ಸ್ ಮಾಡ್ತಾರೋ ನಾನು ನಿಮಗೆ ಇಮಿಡಿಯೇಟ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಅದಕ್ಕೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬರಬೇಕಂದ್ರೆ ಇಮಿಡಿಯೇಟಾಗಿ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಸೊ ಇನ್ನು ಅಡ್ಮಿಷನ್ ಡೇಟ್ ಯಾವಾಗ, ಲಾಸ್ಟ್ ಡೇಟ್ ಯಾವಾಗ, ಏನೆಲ್ಲ ಡೀಟೇಲ್ಸ್ ಇದೆಲ್ಲ ಅದನ್ನೆಲ್ಲ ಇನ್ನೊಂದು ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ಸರ್ಕ್ಯುಲರ್ನಲ್ಲಿ ಅಡ್ಮಿಷನ್ ಯಾವಾಗ ಮಾಡಿಸ್ಬೇಕು ನೀವು ಥರ್ಡ್ ಸೆಮಿಸ್ಟ್ರಿಗೆ ಮತ್ತು ಫಿಫ್ತ್ ಸೆಮಿಸ್ಟ್ರಿಗೆ, ಲಾಸ್ಟ್ ಡೇಟ್ ಯಾವಾಗ, ವಿತ್ ಫೈನ ವಿದೌಟ್ ಫೈನ ಎಲ್ಲ ಡೀಟೇಲ್ಸನ್ನು ಈ ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಸರ್ಕ್ಯುಲರ್ ಡೇಟೆಡ್ 9/7/2026 ಪ್ರಕಾರ. ಸೊ ಈ ಸರ್ಕ್ಯುಲರ್ನಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಅಡ್ಮಿಷನ್ ಮಾಡಿಸ್ಕೊಳ್ಳಿಕ್ಕೆ ಯಾರಂದರೆ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಏಡೆಡ್ ಕಾಲೇಜ್ನಲ್ಲಿ ಥರ್ಡ್ ಮತ್ತು ಫಿಫ್ತ್ ಸೆಮಿಸ್ಟ್ರಿಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಲಾಸ್ಟ್ ಡೇಟ್ 20th July ತನಕ ಟೈಮ್ ಐತಿ. ವಿದೌಟ್ ಎನಿ ಫೈನ್, ಯಾವುದೂ ಫೈನ್ ಇರಲಾರ್ದ 20th July ತನಕ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಟೈಮ್ ಇದೆ. ಸೊ ಈಗಾಗಲೇ C20 ಸಿಲೆಬಸ್ದವ್ರಿಗೆ ರಿಸಲ್ಟ್ ಬಂದಿದೆ. ಸೊ ಫಿಫ್ತ್ ಸೆಮಿಸ್ಟರ್ ಅಡ್ಮಿಷನ್ ಮಾಡಿಸ್ಲಿಕ್ಕೆ ನೀವು ಎಲಿಜಿಬಲ್ ಇರ್ತೀರಿ. ಯಾರೆಲ್ಲ ಎಲಿಜಿಬಲ್ ಇರ್ತಾರಲ್ಲ ಕ್ಯಾಂಡಿಡೇಟ್ಸ್ ಫಿಫ್ತ್ ಸೆಮಿಸ್ಟ್ರಿಗೆ ಅಡ್ಮಿಷನ್ ತೊಗೋಬೋದು. ಬಟ್ ಥರ್ಡ್ ಸೆಮಿಸ್ಟ್ರಿಗೆ ಅಡ್ಮಿಷನ್ ತೊಗೋಬೇಕಂದ್ರೆ ನೀವು ರಿಸಲ್ಟ್ ಬರೋದನ್ನು ವೇಟ್ ಮಾಡಬೇಕು. ಸೊ ಅದಕ್ಕೆ ಹೇಳಿದ್ದೆ ನಾನು ಬಿಫೋರ್ 20th July ನಿಮಗೆ ರಿಸಲ್ಟ್ ಕೊಡ್ತಾರೆ. ಸೊ ಬೈ July 15th ಅಥವಾ 16th ನಿಮ್ಮದು ರಿಸಲ್ಟ್ ಕೊಡುವಂತಹ ಸಾಧ್ಯತೆಗಳಿದೆ. ಓಕೆ, ನೆಕ್ಸ್ಟ್ ವಿತ್ ಫೈನ್ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ವಿತ್ ಫೈನ್ 200 rupees ಫೈನ್. ಲಾಸ್ಟ್ ಡೇಟ್ ಯಾವಾಗಂದರೆ 25th July ತನಕ ಅಡ್ಮಿಷನ್ ತೊಗೋಬೋದು. ಸಪೋಸ್ ನಿಮಗೆ 20th ಒಳಗಡೆ ಅಡ್ಮಿಷನ್ ತೊಗೊಳಿಕ್ಕೆ ಆಗಲಿಲ್ಲ ಅಂದರೆ ವಿತ್ ಫೈನು ನೀವು ಅಡ್ಮಿಷನ್ ಮಾಡಿಸ್ಬೋದು. ನೆಕ್ಸ್ಟ್ ಇನ್ನೂ ಲೇಟ್ ಆದರೆ ಫೈನ್ ಜಾಸ್ತಿ ಆಗ್ತೈತಿ 400 ತನಕ. ಸೊ ಎಲ್ಲಿ ತನಕ ಅವಕಾಶ ಇದೆ ನಿಮಗೆ ಅಡ್ಮಿಷನ್ ತೊಗೊಳಿಕ್ಕೆ ಅಂದರೆ 1st August ತನಕ ನೀವು ಅಡ್ಮಿಷನ್ ಮಾಡಿಸ್ಬೋದು. ಓಕೆ, ಸೊ ಇದು ಅಂತಿಮವಾಗಿ ಇದನ್ನು ಕೊಟ್ಟಿದ್ದಾರೆ ನೋಡಿರಿ. ಅಂತಿಮವಾಗಿ 10th August ತನಕ ನೀವು ಅಡ್ಮಿಷನ್ ತೊಗೋಬೋದು. ಬಟ್ ಫೈನ್ ಇನ್ನೂ ಜಾಸ್ತಿ ಆಗ್ತೈತಿ. ಸೊ ವಿತಿನ್ 1st August ಒಳಗಡೆ ನೀವು ಮಾಡಿಸ್ದೆ ಹೋದರೆ ಫೈನ್ ಇನ್ನೂ ಜಾಸ್ತಿ ಆಗಿ 1000 rupees ಫೈನ್ ಆಗಿ ಎಲ್ಲಿ ತನಕ ನೀವು ಅಡ್ಮಿಷನ್ ತೊಗೊಬಂದರೆ 10th August ತನಕ ನೀವು ಅಡ್ಮಿಷನ್ ತೊಗೋಬೋದು. ಓಕೆ, ಸೊ ಭಾಳ ಲೇಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ಅನ್ನೆಸೆಸರ್ಲಿ ಫೈನ್ ತುಂಬಲಿಕ್ಕೆ ಹೋಗಬೇಡ್ರಿ. ಸೊ ವಿದೌಟ್ ಫೈನ್ ನೋಟ್ ಮಾಡ್ಕೊಡ್ರಿ ಯಾವಾಗ ಡೇಟ್ ಇದೆ ಅಂತಂಥೇಳಿ. ಸೊ ಯಾರೆಲ್ಲ ಎಲಿಜಿಬಲ್ ಆಗ್ತೀರಿ ಥರ್ಡ್ ಸೆಮಿಸ್ಟ್ರಿಗೆ ಮತ್ತು ಫಿಫ್ತ್ ಸೆಮಿಸ್ಟ್ರಿಗೆ ಅವರು ಬೇಗನೆ ಅಡ್ಮಿಷನ್ ತೊಗೊಳ್ರಿ. ಸೊ ಬಿಫೋರ್ 20th July ನೀವು ಅಡ್ಮಿಷನ್ ತೊಗೊಂಡ್ರೆ ಯಾವುದು ಫೈನ್ ನಿಮಗೆ ಬೀಳಂಗಿಲ್ಲ. ಓಕೆ, ಸೊ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಈ ಮಾಹಿತಿನ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವರಿಗೂ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. Okay, thank you dear students.